ಹರೇ ಕೃಷ್ಣ. ಎಲ್ಲ ಕೇಳುಗರಿಗೂ ಶ್ರೀಮದ್ ಭಾಗವತದ ಅಧ್ಯಯನಕ್ಕೆ ಸ್ವಾಗತ. ಶ್ರೀಮದ್ ಭಾಗವತದ 4ನೇ ಸ್ಕಂದದಲ್ಲಿ ದಕ್ಷ ಯಜ್ಞದ ಕುರಿತಾಗಿ ನಾವು ತಿಳಿದುಕೊಳ್ಳುತ್ತಿದ್ದೇವೆ. ತಂದೆಯಾದ ದಕ್ಷನು ಆಮಂತ್ರಿಸದೇ ಇದ್ದರೂ ಸಹ ಆತನ ಕಿರಿಯ ಪುತ್ರಿಯಾದ ದಾಕ್ಷಾಯಣಿಯು ತನ್ನ ಪತಿಯಾದ ಶಿವನ ಹೊರತಾಗಿ ಯಜ್ಞ ನಡೆಯುತ್ತಿದ್ದ ಸ್ಥಳಕ್ಕೆ ಹೋದಳು. ಅಲ್ಲಿ ಅವಳ ತಂದೆಯು ಅವಳ ಯೋಗಕ್ಷೇಮವನ್ನು ವಿಚಾರಿಸಲಿಲ್ಲ, ಅವಳನ್ನು ಯಥೋಚಿತವಾಗಿ ಮಾತನಾಡಿಸಲೂ ಇಲ್ಲ. ಅಧ್ವರ ಶಾಲೆಯಲ್ಲಿ ತನ್ನ ಗಂಡನಾದ ಶಿವನಿಗೆ ಹವಿರ್ಭಾಗವನ್ನು ಅರ್ಪಿಸದೇ ಇದ್ದುದನ್ನು ಕಂಡಂತಹ ಸತಿಯು ಕೋಪಗೊಂಡಳು. ಶಿವನನ್ನು ನಿಂದಿಸಿದ ನಿನ್ನಂತಹ ವ್ಯಕ್ತಿಯಿಂದ ದೊರೆತಿರುವ ನಿಂದನೀಯವಾದ ಈ ಶರೀರವನ್ನು ಇನ್ನು ಕ್ಷಣ ಮಾತ್ರವೂ ನಾನು ಧರಿಸಲಾರೆ, ಈ ರೀತಿಯಾಗಿ ಹೇಳಿ ಯೋಗಶಕ್ತಿಯಿಂದ ತನ್ನ ಶರೀರವನ್ನು ಸುಟ್ಟು ಬೂದಿ ಮಾಡಿದಳು. ಇದನ್ನೆಲ್ಲ ಗಮನಿಸುತ್ತಿದ್ದಂತಹ ಸತಿಯ ಜೊತೆಯಲ್ಲಿ ಬಂದಿದ್ದ ಆಕೆಯ ಅಂಗರಕ್ಷಕರು ದಕ್ಷನನ್ನು ಕೊಂದು ಹಾಕಲು ಆಯುಧ ಸನ್ನದ್ಧರಾಗಿ ಎದ್ದು ನಿಂತರು. ಅಪಾಯವನ್ನು ಗ್ರಹಿಸಿದ ಭೃಗುಮುನಿಗಳು ದಕ್ಷಿಣ ದಿಕ್ಕಿನಲ್ಲಿ ಇರಿಸಲಾಗಿದ್ದ ಅಗ್ನಿಗೆ ಹವಿಸ್ಸನ್ನು ಅರ್ಪಿಸಿ ಯಜ್ಞ ವಿನಾಶಕರನ್ನು ಕ್ಷಣ ಮಾತ್ರದಲ್ಲಿ ಕೊಂದು ಹಾಕುವಂತಹ ಯಜುರ್ವೇದ ಮಂತ್ರಗಳನ್ನು ಆ ಕೂಡಲೇ ಉಚ್ಚರಿಸಿದರು. ಕೂಡಲೇ ಸಹಸ್ರ ಸಂಖ್ಯೆಯಲ್ಲಿ ಋಭುಗಳೆಂಬ ದೇವಗಣಗಳು ಅಲ್ಲಿ ಮೈದೋರಿದವು. ಸೋಮದೇವತೆಯಿಂದ ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದ ಅವರೆಲ್ಲರೂ ತುಂಬಾ ಬಲಶಾಲಿಗಳಾಗಿದ್ದರು. ಋಭುಗಣಗಳು ಪ್ರಮಥಗಣಗಳ ಮೇಲೆ ಹಾಗೂ ಗುಹ್ಯಕರ ಮೇಲೆ ಎರಗಿದಾಗ ಅವರೆಲ್ಲರೂ ದಿಕ್ಕಾಪಾಲಾಗಿ ಓಡಿಹೋದರು. ದಕ್ಷ ಪ್ರಜಾಪತಿಯು ಮಾಡಿದ ಅವಮಾನದಿಂದ ತನ್ನ ಪತ್ನಿ ಸತೀದೇವಿಯು ಮೃತಳಾದಳೆಂದು ತನ್ನ ಸೈನಿಕರನ್ನು ಋಭುಗಣಗಳು ಹೊಡೆದಟ್ಟಿದರು ಎಂಬ ವಿಷಯವನ್ನು ತಿಳಿದ ಶಿವನು ಕೋಪಾವಿಷ್ಟನಾದನು. ಶಿವನು ಕೂಡಲೇ ತನ್ನ ತಲೆಯಿಂದ ಜಟೆಗಳ ಒಂದು ಎಳೆಯನ್ನು ಕಿತ್ತನು ಮತ್ತು ಅದನ್ನು ನೆಲಕ್ಕೆ ಅಪ್ಪಳಿಸಿದನು. ಆ ಕೂದಲೆಳೆಯಿಂದ ಆಕಾಶದಷ್ಟು ಎತ್ತರವಾಗಿದ್ದ ಕಪ್ಪು ಬಣ್ಣದ ಭಯಾನಕ ರಾಕ್ಷಸನು ಹುಟ್ಟಿದನು. ಒಟ್ಟುಗೂಡಿದ 3 ಸೂರ್ಯರಂತೆ ಅವನು ಪ್ರಕಾಶಮಾನನಾಗಿದ್ದನು. ಅವನ ಹಲ್ಲುಗಳು ಭಯಂಕರವಾಗಿಯೂ ತಲೆಯ ಮೇಲಿನ ಕೂದಲುಗಳು ಉರಿಯುವ ಬೆಂಕಿಯಂತೆಯೂ ಇದ್ದವು. ಆತನ ಹೆಸರೇ ವೀರಭದ್ರ. ಆ ಮಹಾಕಾಯನಾದ ದೈತ್ಯನು ಕೈಮುಗಿದು, ಸ್ವಾಮಿನ್, ನಾನೇನು ಮಾಡಲಿ ಎಂದು ಕೇಳಿದಾಗ ಭೂತನಾಥನೆಂದು ವಿಖ್ಯಾತನಾದ ಶಿವನು, ನೀನು ನನ್ನ ಶರೀರದಿಂದ ಹುಟ್ಟಿದ ಕಾರಣ ನನ್ನ ಎಲ್ಲ ಭಟರಿಗೆ ನೀನೇ ನಾಯಕ. ಆದ್ದರಿಂದ ದಕ್ಷನನ್ನು ಅವನ ಭಟರನ್ನು ಕೊಂದು ಹಾಕು ಎಂದು ನೇರವಾಗಿ ಅಪ್ಪಣೆ ಮಾಡಿದನು. ವೀರಭದ್ರನು ಶಿವನ ಆದೇಶವನ್ನು ನಡೆಸಲು ಸಿದ್ಧನಾಗಿ ತನಗೆ ಎದುರಾಗಬಹುದಾದ ಯಾವುದೇ ಶಕ್ತಿಯೊಡನೆ ಸೆಣಸಲು ತಾನು ಸಮರ್ಥನೆಂದು ತಿಳಿದು ಶಿವನಿಗೆ ಪ್ರದಕ್ಷಿಣೆಯನ್ನು ಮಾಡಿದನು. ಶಿವನ ಇತರ ಸೈನಿಕರು ಆತನನ್ನು ಹಿಂಬಾಲಿಸಿದರು. ಯಜ್ಞಭೂಮಿಯಲ್ಲಿ ಸೇರಿದ್ದ ಋತ್ವಿಜರು, ಯಜಮಾನ, ಬ್ರಾಹ್ಮಣರು, ಅವರ ಪತ್ನಿಯರು ಎಲ್ಲರೂ ಕತ್ತಲೆ ಎಲ್ಲಿಂದ ಕವಿಯುತ್ತಿದೆ ಎಂದು ವಿಸ್ಮಯಗೊಂಡರು. ಶಿವನ ಅನುಚರರೆಲ್ಲರೂ ಯಜ್ಞಭೂಮಿಯನ್ನು ಸುತ್ತುವರಿದರು. ಅವರು ವಿವಿಧ ರೀತಿಯ ಆಯುಧಗಳಿಂದ ಸನ್ನದ್ಧರಾಗಿದ್ದರು. ಕೆಲವರು ಸೈನಿಕರು ಯಜ್ಞಶಾಲೆಗೆ ಆಧಾರವಾಗಿದ್ದ ಸ್ತಂಭಗಳನ್ನು ಎಳೆದು ಉರುಳಿಸಿದರು. ಕೆಲವರು ಯಜ್ಞ ವೇದಿಕೆಯನ್ನು ನಾಶಪಡಿಸಲು ತೊಡಗಿದರು. ಯಜ್ಞಕ್ಕಾಗಿ ತಯಾರಿಸಿದ್ದ ಪಾತ್ರೆಗಳನ್ನೆಲ್ಲ ಅವರು ಒಡೆದು ಹಾಕಿದರು. ಮತ್ತೆ ಕೆಲವರು ಯಜ್ಞದ ಅಗ್ನಿಯನ್ನು ಆರಿಸಲಾರಂಭಿಸಿದರು. ಶಿವನ ಅನುಚರರಿಂದ ಸತತವಾಗಿ ಕಲ್ಲುಗಳ ಸುರಿಮಳೆ ಉಂಟಾಯಿತು. ರಾಕ್ಷಸಾಕಾರದ ವೀರಭದ್ರನು ದಕ್ಷನ ಎದೆಯ ಮೇಲೆ ಕುಳಿತು ತೀಕ್ಷ್ಣವಾದ ಆಯುಧಗಳಿಂದ ಅವನ ತಲೆಯನ್ನು ಶರೀರದಿಂದ ಬೇರ್ಪಡಿಸಲು ಪ್ರಯತ್ನಿಸಿದನು. ಆದರೆ ಅದು ಸಾಧ್ಯವಾಗಲಿಲ್ಲ. ಯಾಗದಲ್ಲಿ ಪಶುಗಳನ್ನು ಕೊಲ್ಲಲು ಸಿದ್ಧಪಡಿಸಿದ್ದ ಮರದ ಉಪಕರಣಗಳನ್ನು ವೀರಭದ್ರನು ಯಜ್ಞಶಾಲೆಯಲ್ಲಿ ಕಂಡನು. ಅವನು ಅದನ್ನೇ ದಕ್ಷನ ಶಿರಚ್ಛೇದನಕ್ಕೆ ಬಳಸಿಕೊಂಡನು. ವೀರಭದ್ರನ ಕೆಲಸವನ್ನು ನೋಡಿ ಶಿವನ ಪರಿವಾರವೆಲ್ಲ ಸಂತುಷ್ಟವಾಗಿ ಸಂಭ್ರಮದಿಂದ ಕೇಕೆ ಹಾಕಿತು. ಅಲ್ಲಿ ಬಂದಿದ್ದ ಭೂತ ಪ್ರೇತ ಪಿಶಾಚಗಳೆಲ್ಲ ತುಮುಲನಾದವನ್ನು ಎಬ್ಬಿಸಿದವು. ಇದಕ್ಕೆ ಪ್ರತಿಯಾಗಿ ಯಾಜ್ಞಿಕ ಬ್ರಾಹ್ಮಣರೆಲ್ಲ ದಕ್ಷನ ಸಾವಿನ ದುಃಖದಿಂದ ಅತ್ತರು. ಎಲ್ಲ ಋತ್ವಿಜರು, ಯಜ್ಞಸಭೆಯ ಇತರ ಸದಸ್ಯರು, ದೇವತೆಗಳು ಶಿವನ ಯೋಧರಿಗೆ ಸೋತು ಹೋದರು. ಅವರ ತ್ರಿಶೂಲಗಳಿಂದಲೂ ಕತ್ತಿಗಳಿಂದಲೂ ಗಾಯಗೊಂಡು ಮಹಾಭೀತಿಯಿಂದ ಬ್ರಹ್ಮನ ಬಳಿಗೆ ಹೋದರು. ಅವನಿಗೆ ವಂದನೆ ಸಲ್ಲಿಸಿ ನಡೆದು ಹೋದ ಘಟನೆಗಳನ್ನು ಕುರಿತು ವಿವರವಾಗಿ ಹೇಳತೊಡಗಿದರು. ಎಲ್ಲ ವಿವರಗಳನ್ನು ತಿಳಿದುಕೊಂಡಂತಹ ಬ್ರಹ್ಮನು ಈ ರೀತಿಯಾಗಿ ನುಡಿದನು. ಮಹಾತ್ಮನನ್ನು ನಿಂದಿಸಿ ಅವನ ಚರಣಕಮಲಗಳಲ್ಲಿ ಅಪಚಾರ ಮಾಡಿ ಯಜ್ಞ ಮಾಡುವುದರಿಂದ ನಿಮಗೆ ಯಾವ ಸಂತೋಷವೂ ಲಭಿಸುವುದಿಲ್ಲ. ಆ ರೀತಿಯಾಗಿ ನೀವು ಸಂತೋಷಪಡುವುದು ಸಾಧ್ಯವಿಲ್ಲ. ನೀವೆಲ್ಲ ಸೇರಿ ಶಿವನು ಯಜ್ಞಫಲದಲ್ಲಿ ಭಾಗಿಯಾಗದಂತೆ ಮಾಡಿದ್ದೀರಿ. ಇದರಿಂದ ನೀವೆಲ್ಲರೂ ಅವನ ಚರಣಕಮಲಗಳಲ್ಲಿ ಅಪರಾಧವನ್ನು ಎಸಗಿದಂತಾಗಿದೆ. ಪೂರ್ವಗ್ರಹವಿಲ್ಲದ ಮನಸ್ಸಿನಿಂದ ಹೋಗಿ ಆತನಿಗೆ ಶರಣಾಗತರಾಗಿ ಪಾದಕಮಲಗಳಿಗೆ ಎರಗಿದರೆ ಶಿವನು ಪ್ರಸನ್ನನಾಗುತ್ತಾನೆ. ಹೀಗೆ ದೇವತೆಗಳಿಗೂ ಪಿತೃಗಳು, ಪ್ರಜಾಪತಿಗಳು ಮೊದಲಾದವರಿಗೂ ಬುದ್ಧಿಯ ಮಾತನ್ನು ಹೇಳಿ ಅವರೆಲ್ಲರನ್ನೂ ತನ್ನೊಂದಿಗೆ ಕರೆದುಕೊಂಡು ಬ್ರಹ್ಮನು ಶಿವನ ನಿವಾಸವಾದ ಕೈಲಾಸ ಪರ್ವತದತ್ತ ಹೊರಟನು.
ಕೈಲಾಸ ಪರ್ವತದಲ್ಲಿ ಶಿವನನ್ನು ಭೇಟಿ ಮಾಡಿದ ಬ್ರಹ್ಮದೇವನು ಶಿವನ ಸ್ತುತಿಯನ್ನು ಮಾಡುತ್ತಾರೆ. ನೀನು ಯಜ್ಞಭಾಗಕ್ಕೆ ಪಾಲುದಾರನು ಮತ್ತು ನೀನೇ ಫಲವನ್ನು ನೀಡುವವನು. ಅವಿವೇಕಿಗಳಾದ ಋತ್ವಿಜರು ನಿನಗೆ ಹವಿರ್ಭಾಗವನ್ನು ನೀಡದಾದರು. ಅದರಿಂದ ಕುಪಿತನಾಗಿ ನೀನು ಎಲ್ಲವನ್ನೂ ನಾಶ ಮಾಡಿದೆ. ಈಗ ಯಜ್ಞವು ಅಪೂರ್ಣವಾಗಿ ಉಳಿದಿದೆ. ಸೂಕ್ತ ಕ್ರಮವನ್ನು ಕೈಗೊಂಡು ಈಗ ನಿನ್ನ ಹಕ್ಕಿನ ಹವಿರ್ಭಾವವನ್ನು ಸ್ವೀಕರಿಸಬೇಕು. ನಿನ್ನ ಕೃಪೆಯಿಂದ ಯಜ್ಞವನ್ನು ಮಾಡಿದ ಯಜಮಾನನಾದ ದಕ್ಷರಾಜನು ಮತ್ತೆ ಜೀವ ಪಡೆಯಲಿ. ದಯವಿಟ್ಟು ಯಜ್ಞದಲ್ಲಿನ ನಿನ್ನ ಭಾಗವನ್ನು ಸ್ವೀಕರಿಸು. ನಿನ್ನ ಕೃಪೆಯಿಂದ ಯಜ್ಞವು ಸಾಂಗವಾಗಿ ಮುಗಿಯುವಂತಾಗಲಿ. ಬ್ರಹ್ಮನು ನುಡಿದ ಮಾತುಗಳಿಂದ ಸಮಾಧಾನ ಹೊಂದಿ ಶಿವನು ಅವನ ಕೋರಿಕೆಗೆ ಉತ್ತರವಾಗಿ ಹೀಗೆ ನುಡಿದನು. ದೇವತೆಗಳು ಎಸಗಿದ ಅಪಚಾರವನ್ನು ನಾನು ಮನಸ್ಸಿಗೆ ತಂದುಕೊಳ್ಳುವುದಿಲ್ಲ. ಅವರು ಮಾಡಿದ ತಪ್ಪುಗಳನ್ನು ನಾನು ಗಂಭೀರವಾಗಿ ಪರಿಗಣಿಸುವುದಿಲ್ಲ. ಅವರನ್ನು ತಿದ್ದುವ ಸಲುವಾಗಿಯೇ ಈಗ ನಾನವರನ್ನು ಶಿಕ್ಷಿಸಿದ್ದೇನೆ. ದಕ್ಷನ ತಲೆಯು ಈಗಾಗಲೇ ಸುಟ್ಟು ಬೂದಿಯಾಗಿ ಬಿಟ್ಟಿರುವುದರಿಂದ ಅವನ ದೇಹಕ್ಕೆ ಒಂದು ಆಡಿನ ತಲೆಯನ್ನು ಜೋಡಿಸಬೇಕಾಗುತ್ತದೆ. ಅತಿ ಶ್ರೇಷ್ಠ ವರದಾಯಕನಾದ ಶಿವನ ಮಾತುಗಳನ್ನು ಕೇಳಿ ಅಲ್ಲಿ ನೆರೆದಿದ್ದ ಎಲ್ಲರೂ ಹೃತ್ಪೂರ್ವಕವಾಗಿ ಸಂತೋಷಪಟ್ಟರು. ಅವರಿಗೆ ತೃಪ್ತಿಯಾಯಿತು. ಭೃಗುವು ಶಿವನನ್ನು ಯಜ್ಞಮಂಟಪಕ್ಕೆ ಬರಬೇಕೆಂದು ಆಹ್ವಾನಿಸಿದನು. ಹೀಗೆ ಋಷಿಗಳು, ಶಿವ, ಬ್ರಹ್ಮ, ದೇವತೆಗಳು ಎಲ್ಲರೂ ಮಹಾಯಾಗವನ್ನು ನಡೆಸುತ್ತಿದ್ದ ಸ್ಥಳಕ್ಕೆ ಹೋದರು. ದಕ್ಷನ ದೇಹಕ್ಕೆ ಪ್ರಾಣಿಯ ತಲೆಯನ್ನು ಜೋಡಿಸಿದೊಡನೆಯೇ ದಕ್ಷನಿಗೆ ಪ್ರಜ್ಞೆಯು ಬಂದಿತು. ಶಿವನ ಬಗೆಗಿನ ಮಾತ್ಸರ್ಯದಿಂದ ಕಲುಷಿತವಾಗಿ ಹೋಗಿದ್ದ ದಕ್ಷನ ಹೃದಯವು ತಕ್ಷಣವೇ ಶರತ್ಕಾಲದ ಮಳೆಯಿಂದ ಸರೋವರದ ನೀರು ನಿರ್ಮಲವಾಗುವ ಹಾಗೆ ಪರಿಶುದ್ಧವಾಯಿತು. ದಕ್ಷನು ಶಿವನನ್ನು ಕುರಿತು ಸ್ತುತಿಸಲು ಬಯಸಿದನು. ಆದರೆ ತನ್ನ ಮಗಳು ಸತೀದೇವಿಯ ದುರ್ಮರಣವನ್ನು ನೆನೆದು ಅವನ ಕಣ್ಣುಗಳಲ್ಲಿ ನೀರು ತುಂಬಿತು. ಅಗಲಿಕೆಯ ದುಃಖದಿಂದ ಕಂಠವು ಗದ್ಗದವಾಯಿತು. ಏನೊಂದನ್ನೂ ಉಚ್ಚರಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ದಕ್ಷನು ಬಹುಶ್ರಮದಿಂದ ತನ್ನ ಮನಸ್ಸನ್ನು ಸಾಂತ್ವನಗೊಳಿಸಿಕೊಂಡನು. ಭಾವನೆಗಳನ್ನು ತಡೆದನು. ನಿರ್ಮಲವಾದ ಪ್ರಜ್ಞೆಯಿಂದ ಶಿವನನ್ನು ಸ್ತೋತ್ರ ಮಾಡಲು ತೊಡಗಿದನು. ಶಿವನಿಂದ ಕ್ಷಮೆಗೊಂಡು ದಕ್ಷರಾಜನು ಬ್ರಹ್ಮನ ಅನುಮತಿಯಿಂದ ಶ್ರೇಷ್ಠರಾದ ಋತ್ವಿಜರು, ಪುರೋಹಿತರು ಮತ್ತಿತರೊಂದಿಗೆ ಯಜ್ಞ ಕಾರ್ಯವನ್ನು ಪ್ರಾರಂಭಿಸಿದನು. ದಕ್ಷರಾಜನು ಯಜುರ್ವೇದ ಮಂತ್ರಗಳನ್ನು ಉಚ್ಚರಿಸುತ್ತಾ ಶುದ್ಧ ಮನಸ್ಕನಾಗಿ ಅಗ್ನಿಗೆ ತುಪ್ಪವನ್ನು ಅರ್ಪಿಸಿದೊಡನೆಯೇ ಭಗವಾನ್ ವಿಷ್ಣುವು ತನ್ನ ಮೂಲ ರೂಪವಾದ ನಾರಾಯಣನಾಗಿ ಪ್ರತ್ಯಕ್ಷನಾದನು. ಶ್ರೀಮನ್ನಾರಾಯಣನು ಗರುಡನ ಮೇಲೆ ಆಸೀನನಾಗಿದ್ದನು. ಅವನ ಮೈಬಣ್ಣವು ಶ್ಯಾಮಲವಾಗಿತ್ತು. ಅವನು ಚಿನ್ನದಂತೆ ಹೊಳೆಯುವ ಪೀತಾಂಬರವನ್ನು ಧರಿಸಿದ್ದನು. ಕಿರೀಟವು ಸೂರ್ಯನಂತೆ ಕೋರೈಸುತ್ತಿದ್ದಿತು. ಸುಂದರ ಕರ್ಣಾಭರಣಗಳಿಂದ ಮುಖವು ಅಲಂಕೃತವಾಗಿದ್ದಿತು. 8 ಕೈಗಳಲ್ಲಿ ಅವನು ಶಂಖ, ಚಕ್ರ, ಗದೆ, ಪದ್ಮ, ಬಾಣ, ಬಿಲ್ಲು, ಕತ್ತಿ ಮತ್ತು ಗುರಾಣಿಗಳನ್ನು ಹಿಡಿದುಕೊಂಡಿದ್ದನು. ಅಮೂಲ್ಯವಾದ ಬಳೆಗಳಿಂದಲೂ ಕಾಪುಗಳಿಂದಲೂ ಕೈಗಳು ಮನೋಹರವಾಗಿದ್ದವು. ಅವನ ಇಡೀ ದೇಹವು ಹಲವು ತೆರನಾದ ಹೂವುಗಳು ಅರಳಿದ ಸುಂದರವಾದ ವೃಕ್ಷದಂತೆ ಶೋಭಿಸುತ್ತಿದ್ದಿತು. ಆತನ ಮುಖವು ಇಡೀ ಜಗತ್ತಿನ, ವಿಶೇಷವಾಗಿ ಭಕ್ತರ ಚಿತ್ತಗಳನ್ನು ಅಪಹರಿಸುವ ದಿವ್ಯ ಮಂದಹಾಸದಿಂದ ಮನೋಹರವಾಗಿದ್ದಿತು. ಬಿಳಿಯ ಚಾಮರಗಳು ಪ್ರಭುವಿನ ಎರಡೂ ಪಕ್ಕಗಳಲ್ಲಿ ಬಿಳಿಯ ಹಂಸಗಳಂತೆ ಕಾಣುತ್ತಿದ್ದವು. ತಲೆಯ ಮೇಲೆ ಸುಂದರವಾದ ಬಿಳಿಯ ಛತ್ರವು ಚಂದ್ರನಂತೆ ಶೋಭಿಸುತ್ತಿದ್ದಿತು. ಅಲ್ಲಿ ನೆರೆದಿದ್ದವರೆಲ್ಲರೂ ಭಗವಾನ್ ವಿಷ್ಣುವನ್ನು ಸ್ತುತಿಸಿದರು. ಪ್ರಜಾಪತಿಗಳ ಮುಖ್ಯಸ್ಥನಾದ ದಕ್ಷನು ದೇವೋತ್ತಮ ಪರಮಪುರುಷನಿಂದ ಉಪದೇಶವನ್ನು ಪಡೆದು ಆತನನ್ನು ಪೂಜಿಸಿದನು. ದಕ್ಷನಿಂದ ಪಡೆದ ತನ್ನ ದೇಹವನ್ನು ತ್ಯಾಗ ಮಾಡಿದ ಮೇಲೆ ದಾಕ್ಷಾಯಣಿಯು ಹಿಮಾಲಯ ಪ್ರಾಂತ್ಯದಲ್ಲಿ ಹುಟ್ಟಿದಳು. ಮತ್ತೆ ಆಕೆ ಶಿವನನ್ನು ತನ್ನ ಪತಿಯನ್ನಾಗಿ ವರಿಸಿದಳು. ದೇವೋತ್ತಮ ಪರಮಪುರುಷನು ಉಪಸ್ಥಿತನಾಗಿ ನಡೆಸಿದ ದಕ್ಷಯಜ್ಞದ ಈ ಕಥೆಯನ್ನು ಶ್ರದ್ಧೆಯಿಂದ, ಭಕ್ತಿಯಿಂದ ಆಲಿಸಿದವರು ಮತ್ತು ಇತರರಿಗೆ ಹೇಳಿದವರು ಪ್ರಾಪಂಚಿಕವಾದ ಎಲ್ಲಾ ಕಲ್ಮಶಗಳಿಂದಲೂ ಬಿಡುಗಡೆಯನ್ನು ಹೊಂದುತ್ತಾರೆ. ಮೈತ್ರೇಯರು ಉದ್ಧವನಿಂದ ಏನನ್ನು ಕೇಳಿ ತಿಳಿದುಕೊಂಡಿದ್ದರೋ ಅದನ್ನು ವಿದುರನಿಗೆ ವಿವರಿಸಿದ್ದಾರೆ. ಮುಂದಕ್ಕೆ ಮೈತ್ರೇಯರು ಉತ್ತಾನಪಾದನ ಮಗನಾದಂತಹ ಧ್ರುವ ಮಹಾರಾಜನ ಕಥೆಯನ್ನು ಹೇಳುತ್ತಾರೆ. ಸ್ವಯಂಭುವ ಮನುವಿಗೆ 2 ಗಂಡು ಮಕ್ಕಳು, ಉತ್ತಾನಪಾದ ಮತ್ತು ಪ್ರಿಯವೃತ. ಉತ್ತಾನಪಾದ ರಾಜನಿಗೆ 2 ಪತ್ನಿಯರು, ಸುನೀತಿ ಮತ್ತು ಸುರುಚಿ. ರಾಜನಿಗೆ ಸುರುಚಿಯನ್ನು ಕಂಡರೆ ಹೆಚ್ಚಿನ ಪ್ರೇಮವಿತ್ತು. ಆದರೆ ಸುನೀತಿಯ ಬಗೆಗೆ ಅವನಿಗೆ ಅಷ್ಟಾಗಿ ಒಲವಿರಲಿಲ್ಲ. ಈ ಸುನೀತಿಯ ಮಗನೇ ಧ್ರುವ. ಒಮ್ಮೆ ಉತ್ತಾನಪಾದ ರಾಜನು ಸುರುಚಿಯ ಮಗ ಉತ್ತಮನನ್ನು ತೊಡೆಯ ಮೇಲೆ ಕುಳ್ಳಿರಿಸಿಕೊಂಡಿದ್ದನು. ಧ್ರುವನೂ ತನ್ನ ತಂದೆಯ ತೊಡೆಯ ಮೇಲೆ ಹತ್ತಿ ಕುಳಿತುಕೊಳ್ಳಬೇಕೆಂದು ಹವಣಿಸುತ್ತಿದ್ದನು. ಆದರೆ ರಾಜನು ಅವನನ್ನು ಎತ್ತಿ ಕುಳ್ಳಿರಿಸಿಕೊಳ್ಳಲಿಲ್ಲ. ಧ್ರುವನು ತಂದೆಯ ತೊಡೆಯನ್ನೇರಲು ಪ್ರಯತ್ನಿಸುತ್ತಿರುವುದನ್ನು ನೋಡಿ ಅವನ ಮಲತಾಯಿ ಸುರುಚಿಗೆ ಬಹಳ ಅಸಮಾಧಾನವಾಯಿತು.
ಮಹಾಗರ್ವದಿಂದ ರಾಜನು ಕೇಳಿಸಿಕೊಳ್ಳುವಂತೆ ಅವಳು ಈ ರೀತಿ ಹೇಳತೊಡಗಿದಳು. ನನ್ನ ಪ್ರೀತಿಯ ಮಗುವೇ, ನೀನು ಸಿಂಹಾಸನದ ಮೇಲಾಗಲಿ ರಾಜನ ತೊಡೆಯ ಮೇಲಾಗಲಿ ಕುಳಿತುಕೊಳ್ಳಲು ಅರ್ಹನಲ್ಲ. ನೀನು ಮಹಾರಾಜನ ಮಗನೇನೋ ಹೌದು, ಆದರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಲಿಲ್ಲವಾದ್ದರಿಂದ ನಿನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಳುವ ಅರ್ಹತೆ ನಿನಗಿಲ್ಲ. ಸುರುಚಿಯ ಈ ಮಾತುಗಳನ್ನು ಕೇಳಿದ ಮೇಲೆ ಧ್ರುವ ಮಹಾರಾಜನು ಏನು ಮಾಡಿದನು ಎಂಬುದನ್ನು ನಾವು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಧನ್ಯವಾದಗಳು. ಹರೇ ಕೃಷ್ಣ.